ಈಗ ವಿದ್ಯಾರ್ಥಿಗಳೇ, ನವೋದಯ 2017 ಪ್ರಶ್ನೆ ನಂಬರ್ 64 ನೀವು ಬಿಡಿಸೋದಾಗಿತ್ತು ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿ. ಕೆಳಗಿನವುಗಳಲ್ಲಿ ವಿಡಿಯೋ ಆನ್ ಮಾಡ್ರೆ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚೆನ್ನಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇವು ನಾ ಹೆಂಗೆ ತಿಳಿಸ್ತೀನೋ ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು 8 ಮತ್ತು 12 ಎಂಬ ಸಂಖ್ಯೆಗಳ ಮೊದಲು 3 ಸಾಮಾನ್ಯ ಗುಣಿತ ಅಪವರ್ತ್ಯಗಳು ಆಗಿವೆ? ನೋಡ್ರಿ, 8ರಿಂದನೂ ಭಾಗ ಹೋಗ್ಬೇಕು, 12ರಿಂದನೂ ಭಾಗ ಹೋಗ್ಬೇಕು. ಅಂತ 3 ಅಂಕೆಗಳು ಯಾವುವು? ಅವಾಗ ಹೆಂಗೆ ನೀವು ವಿಚಾರ ಮಾಡ್ತಾರಂದ್ರೆ, ಇದು 8ರಲ್ಲೇನೂ ಭಾಗ ಹೋಗ್ತದ, 12ರಲ್ಲೇನೂ ಭಾಗ ಹೋಗ್ತದೆ. ಹಿಂಗೆ ವಿಚಾರ ಮಾಡ್ಬೇಕು. 2 ಅಂಕೆಗಳಿಂದ ಭಾಗ ಹೋಗ್ಬೇಕದ, ಏನೋ ಆಪ್ಷನ್ಸ್ ಮೇಲೆ ಹೇಳು ಥಿಯರಿ ಇದು. ಆದ್ರೆ ರೀತಿ ಪ್ರಕಾರ ಗಣಿತ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸ್ತಾನ. ಇದು 24 ನೀವು ಹಿಡೀರಿ ಮೊದಲು. ಇದು 8ರಿಂದ ಭಾಗ ಹೋಗ್ತದ, 12ರಿಂದ ಹೋಗ್ತದ, ಓಕೆ. 48 ತೋರಿ, 8ರಲ್ಲೇ ಹೋಗ್ತದ, 12ರಲ್ಲೇ ಹೋಗ್ತದ, ಓಕೆ. 8ರಲ್ಲೇ ಹೋಗ್ತದ, 12ರಲ್ಲೇ ಹೋಗ್ತದ, ಓಕೆ. ಇದಕ್ಕೆ ಹೇಗೆ ಉತ್ತರ ಹಾಕಿ ಬಿಡ್ರಿ ಅಂತ ಅರ್ಥ ಅಷ್ಟೇ, ಅವ್ರು ಹೇಳೋದು ಅಷ್ಟೇ. ಆಮೇಲೆ ನಾವು ಹಂಗಲ್ಲ, 8 ಮತ್ತು 12ರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂತಂದ್ರೆ ನೀವು 8ಕ್ಕೆ 12ಕ್ಕೆ ಏನು ಮಾಡಬೇಕು? ಲಸ ತೆಗಿಬೇಕು. ಏನು? LCM = 8ರದು ಮತ್ತು 12ರದ ಲಸ ತೆಗಿಬೇಕು. ಲಸ ಹೆಂಗೆ ತೆಗಿಬೇಕಂದ್ರೆ ಇದರ 2ರಲ್ಲೇ 3ರಲ್ಲೇ 4ರಲ್ಲೇ ಹೊಡ್ಕೋತ ಕೂಡಬಾರ್ದು. ಇದರ ದೊಡ್ಡ ಅಂಕೆ ಯಾವುದು? 12 ಬರೀರಿ. ನೋಡಿ, 8ರಲ್ಲೇ ಭಾಗ ದೊಡ್ಡ ಅಂಕಿ ಹೊರಗೆ ತೆಗಿಬೇಕು, ಸಣ್ಣ ಅಂಕಿ ಅಲ್ಲ. 12 ಹೊರಗೆ ಇಡ್ರಿ. 8ರಲ್ಲೇ ಹೋಗ್ತದೇನು ಇದು? ಇಲ್ಲ. 12ರಲ್ಲೇ ಹೋಗ್ತದಲ್ಲ, ಹೋಗಿ 12ರ ಮಗ್ಗಿ ಬರೀರಿ. 12 2 ಎಷ್ಟು? 24. 8ರಲ್ಲೇ ಹೋಗ್ತದ ನೋಡ್ರಿ, ಇದು ಹೋಗ್ತದ. 12ರಲ್ಲೇ ಹೋಗ್ತದ, ಅದರ ಮಗ್ಗಿ ಬರೀರಿ. 24 1 24, 24 2 48, 24 3 72. ಉತ್ತರ ಸಂಖ್ಯೆ ಎ. ನೋಡಿ, ಇದು ರೀತಿ ಪ್ರಕಾರ ಗಣಿತ ತಿಳಿತಂದ್ರೆ ನಿಮ್ಗೆ ಗೊತ್ತಾಗ್ತದೆ. 8 ಮತ್ತು 12ಕ್ಕೆ ಭಾಗಿಸಲ್ಪಡುವ ಸಂಖ್ಯೆ 2 ಅಂಕೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆನೇ ಲಸ. ಈ ಲಸ ತೆಗಿಬೇಕು ಮೊದಲು. ಇವೆರಡು ತುರು ಅಂದ್ರೆ 8ರಿಂದ ಹಾಗೂ 12ರಿಂದ ಭಾಗಿಸಲ್ಪಡುವ ಸಂಖ್ಯೆ ಸಿಗ್ತದೆ. ಯಾವುದು? 24 ಸಿಗ್ತೀವಿ. ಇದ್ರ 3 ಮಗ್ಗಿ ಬರೆದು ಬಿಡ್ರಿ. 3 ಗುಣಿತ ಅಂದಾರ ನೋಡಿ. ಮೊದಲು 3 ಸಾಮಾನ್ಯ ಗುಣಿತ, 24 1 24, 48, 24 72. ಉತ್ತರ ಎ. ನೋಡಿ, ಇದು ಥಿಯರಿ ಅಂತಾರೆ ಇದಕ್ಕೆ. ಯಾವುದೇ ಒಂದು ಅಂಕಿ 8ರಿಂದ 12ರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂದ್ರೆ ಲಸ. ಆ ಲಸದಿಂದ 3 ಗುಣಲಬ್ಧಗಳನ್ನು ಕಂಡಿಡಬೇಕು. 12 ಲಸ 24 1 24 48, 24 72. ಇದು ಸೈನಿಕ್ ಸ್ಕೂಲೇ ಬೀಳ್ತದೆ, ನವೋದಯದಾಗ ಬೀಳ್ತದೆ. ಉತ್ತರ ಸಂಖ್ಯೆ ಎ. ತಿಳಿತಲ್ಲ? ಏನ್ ಮಾಡಬೇಕು? ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಅಪವರ್ತ್ಯಗಳು ಅಂದ್ರೆ 8 ಮತ್ತು 12ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳೇ ಅಪವರ್ತ್ಯಗಳು ಎಂದು ಕರೆಯುತ್ತಾರೆ. ಇದರ ಗುಣಲಬ್ಧ ಅಥವಾ ಇದರ ಭಾಜ್ಯ. 8ರ ಭಾಜ್ಯ ಅಪವರ್ತ್ಯ, 12ರ ಭಾಜ್ಯ ಅಪವರ್ತ್ಯ. 8 ಮತ್ತು 12ರ ಅಪವರ್ತ್ಯ ಬರಬೇಕಾದ್ರೆ ಇವುಗಳ ಲಸ ತಕ್ಕೊಂಡು ಅವುಗಳ ಅದೇ ಅಪವರ್ತ್ಯ. 8 ಮತ್ತು 12 ಭಾಗಿಸಲ್ಪಡುವ ಸಂಖ್ಯೆ ಯಾವುದಂದ್ರೆ ಲಸ. ಲಸ ಎಷ್ಟು ಬಂತು? 12 ಬಂತು. 12 ಮತ್ತು 8ರದ್ದು ಏನು ಮಾಡಬೇಕು? ಲಸ ತೆಗಿಬೇಕು. 24 ಲಸ ಬಂತು. ಲಸನು ಬಾಯಿದಿಂದ ತೆಗೆದು ಕಲಿಬೇಕು ನೀವು. ಇದರ ದೊಡ್ಡ ಅಂಕಿ ಯಾವುದು? 12. 12ರ ಮಗ್ಗಿ ಬರ್ಕೊತ ಹೋಗ್ಬಿಡ್ರಿ. 2 ಅಂಕಿದಿಂದ ಭಾಗ ಹೋತಂದ್ರೆ ಅದೇ LCM ಇರ್ತದೆ. 24 72 2 ಅಂಕಿದಿಂದ ಹೋಗ್ತದೆ, ಮಾಡಬಾರ್ದು. ಅದಕ್ಕಿಂತಲೂ ಚಿಕ್ಕದು 24 48 72. ಉತ್ತರ ಸಂಖ್ಯೆ ಎ. ಚೆನ್ನಾಗಿ ತಿಳ್ಕೊರಿ. ಇಂಥ ಮಾದರಿ ಬಂದು ಅಂದ್ರೆ ಮತ್ತೆ ಬಿಡಿಸ್ರಿ.